ಇಡೀ ನಮ್ಮ ದೇಶದಲ್ಲಿ ಇಡೀ ದೇಶ ಇವತ್ತು ಸಂಪೂರ್ಣವಾಗಿ ಎಲ್ಲರೂ ಟಿ ವಿಗಳ ಮುಂದೆನೇ ಕೂತ್ಕೊಂಡಿದ್ರು. ಹರಿಯಾಣದಲ್ಲಿ ಏನಾಗ್ಬೋದು, ಜಮ್ಮು ಕಾಶ್ಮೀರಲ್ಲಿ ಏನಾಗ್ಬೋದು ಅಂತೇಳಿ. ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿನತ್ತ ಇದೆ, ಭಾರಿ ದೊಡ್ಡ ಅಂತರದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು, ಪ್ರತಿಯೊಂದು ಸಮೀಕ್ಷೆ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳಿದರು. ಆದರೂ ಕೂಡ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದ ಬಗ್ಗೆ ಇದ್ದಿದ್ದ ಒಂದು ಗೌರವ, ಹರಿಯಾಣದಲ್ಲಿ BJP ಭಾರಿ ಅಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗೆಲುವನ್ನು ಸಾಧಿಸ್ತಾ ಇದೆ ಅನ್ನೋದು ಸಂತೋಷದ ವಿಚಾರ. ಇಡೀ ದೇಶದ ಮೂಡು ಭಾರತೀಯ ಜನತಾ ಪಕ್ಷದ ಪರವಾಗಿ ಇದೆ ಅನ್ನೋದಕ್ಕೆ ಇವತ್ತು ಹರಿಯಾಣ ಚುನಾವಣೆ ಎಲ್ಲ ಸಮೀಕ್ಷೆಗಳನ್ನು ಕೂಡ ಮೀರಿ ಭಾರತೀಯ ಜನತಾ ಪಕ್ಷ ಗೆಲ್ತಾ ಇರುವಂಥದ್ದು ಇಡೀ ದೇಶದಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಹುಮ್ಮಸ್ಸು ತಂದಿರುವಂಥ ಒಂದು ವಿಚಾರ. ಅದೇ ಒಂದು ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ NCP ಜೊತೆಯಲ್ಲಿ ಸೇರಿ ಇವತ್ತು ಅವರು ಬಹುಮತದ ಹತ್ರ ಹೋಗ್ತಾ ಇದ್ರು ಕೂಡ ಭಾರತೀಯ ಜನತಾ ಪಕ್ಷ ಹೆಚ್ಚು ಕಡಿಮೆ 30ಕ್ಕೂ ಹೆಚ್ಚು ಸೀಟ್ಗಳನ್ನು ಈಗಾಗಲೇ ಅವರು ದಾಟ್ತಾ ಇದ್ದಾರೆ. ಅದರೊಟ್ಟಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಇವತ್ತು ಜಮ್ಮು ಕಾಶ್ಮೀರಲ್ಲಿ ನನಗೆ ತಿಳಿದಷ್ಟು ಮಟ್ಟಿಗೆ 10 ಸೀಟ್ಗಳು ಮಾತ್ರ, 8 ಸೀಟಲ್ಲಿ ಮಾತ್ರ ಅವ್ರು ಗೆಲ್ತಾ ಇರೋದು. ಸೊ ಭಾರತೀಯ ಜನತಾ ಪಕ್ಷ ಇವತ್ತೇನು 30ಕ್ಕೂ ಹೆಚ್ಚು ಸೀಟ್ಗಳನ್ನ ಪಡಿತಾ ಇದೆ. ಬರೋ ದಿನಗಳಲ್ಲಿ ಜಮ್ಮು ಕಾಶ್ಮೀರಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಬಹುಮತದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ತುಂಬ ಖುಷಿ ಆಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಇವತ್ತು ನನಗೆ ನಿಜವಾಗ್ಲೂ ಕೂಡ ಹರಿಯಾಣ ಚುನಾವಣೆ ಬಗ್ಗೆ ಸಮೀಕ್ಷೆಗಳು ಆದರೆ ಇವತ್ತು ಪೂರ್ತಿ ತಲೆ ಕೆಳಗಾಗಿರುವಂಥದ್ದು. ಅದೇ ಒಂದು ರಿಸಲ್ಟ್ 100ಕ್ಕೆ 100 ಮಹಾರಾಷ್ಟ್ರದಲ್ಲೂ ಕೂಡ. ಯಾಕೆಂದರೆ ಶಿವಸೇನಾ ಪಾರ್ಟಿ, ಆ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಜೊತೆ ಇರುವಂಥ ಹೊಂದಾಣಿಕೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಹೊಂದಾಣಿಕೆ ಆಗೋ ಪ್ರಶ್ನೆನೇ ಬರಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಷ್ಟೇ. ನೋಡಿ, ನನಗೆ ತಿಳಿದಷ್ಟು ಮಟ್ಟಿಗೆ DK ಶಿವಕುಮಾರ್ ಅವರು ಮುಂಚೆನೇ ಅವರು ಸಂತೋಷ ವ್ಯಕ್ತಪಡಿಸ್ಬಿಟ್ರು. ಸಮೀಕ್ಷೆಗಳೆಲ್ಲದನ್ನು ಕೂಡ ನೋಡಿ ಇನ್ನೇನು ನಾವೇ ಗೆದ್ದುಬಿಟ್ಟಿದ್ದೀವಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಎಲ್ಲರೂ ಕೂಡ ತುಂಬ ಬೇಗಿದ್ರು. ಅವರು ಇವತ್ತು ಜನಪರ ಸರ್ಕಾರ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಮೋದಿಯವರ ನೇತೃತ್ವದ ಸರ್ಕಾರ ಅಂತೇಳಿ ಪ್ರೂವ್ ಆಗಿದೆ. ಸೊ ಕರ್ನಾಟಕದಲ್ಲಿ ಕೂಡ ಜನರು ಈ ಒಂದೇ ಒಂದು ವರ್ಷದಲ್ಲೇ ಅವ್ರಿಗೆ ತುಂಬ ಬೇಸತ್ತೋಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ. ಸೊ ಹಾಗಾಗಿ ಇವರ ಸ್ಕ್ಯಾಮ್ಗಳಾಗಿರ್ಬೋದು, ಇವರ ನಡವಳಿಕೆ, ಇವರ ಆಡಳಿತದ ಬಗ್ಗೆ ಜನರು ತುಂಬ ಬೇಜಾರಾಗಿದ್ದಾರೆ. ಬರುವಂಥ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗೋ 3 ಬೈ ಎಲೆಕ್ಷನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು JDS ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ನಾನು ಹೇಳಬಲ್ಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.